ನಮಸ್ತೆ ಫ್ರೆಂಡ್ಸ್, ನಾನು ಕೀರ್ತಿ ಚೇತನ್. ವೆಲ್ಕಮ್ ಟು ಇನ್ ಕನ್ನಡ. ಒಣಗಿ ಹೋಗ್ತಾ ಇರುವಂತಹ ಗುಲಾಬಿ ಗಿಡದಲ್ಲೂ ಸಹ ಹೂಗಳು ತುಂಬಿರೋ ರೀತಿ ಪಾಟಿಂಗ್ ಮಿಕ್ಸ್ನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಇನ್ ಕನ್ನಡ. ಗಾರ್ಡನ್ ವೀಡಿಯೋಸ್ಗಳಿಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಸತ್ಯವಾಗ್ಲೂ ಹೇಳ್ತೀನಿ, ಯಾವುದೇ ವ್ಯೂಸ್ಗೋಸ್ಕರ ಸುಳ್ಳು ಹೇಳೋದಿಲ್ಲ. ನಾನು ಗುಲಾಬಿ ಗಿಡದಕ್ಕೆ ಏನು ಎಕ್ಸ್ಟ್ರಾ ಪಾಟಿಂಗ್ ಮಿಕ್ಸ್ ಅಂತ ಹೇಳಿ ಬಳಸ್ತಾ ಇರೋದು ಮಣ್ಣು ಮತ್ತು ಎರೆಹುಳು ಗೊಬ್ಬರ. ಎರೆಹುಳು ಗೊಬ್ಬರ ಇಲ್ಲ ಅಂತ ಅಂದರೆ ಕುರಿ ಗೊಬ್ಬರನ ಬಳಸ್ತೀನಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಮುಖ್ಯವಾಗಿರೋ ಟಿಪ್ಸ್ನ ಫಾಲೋ ಮಾಡ್ತೀನಿ ರೆಗ್ಯುಲರ್ ಆಗಿ. ಅದೇನು ಅಂತ ಅಂದರೆ, ಹೂ ಕಟ್ ಮಾಡಿದ ಪ್ರತಿ ಹಂತದಲ್ಲೂ ಸಹ ನಾನು ಪ್ರೂನ್ ಮಾಡ್ತಾ ಇರ್ತೀನಿ. ಪ್ರೂನ್ ಮಾಡಿದಾಗ ಅದರ ಪ್ರತಿಯೊಂದು ಗಂಟಲ್ಲೂ ಸಹ ಚಿಗುರು ಬರುತ್ತೆ. ಹಾಗೆ ಬರಬೇಕು ಅಂತ ಅಂದರೆ ಪ್ರೂನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಗುಲಾಬಿ ಗಿಡದಲ್ಲಿ ಚಿಗುರು ಜಾಸ್ತಿ ಬಂದು ಜಾಸ್ತಿ ಮೊಗ್ಗುಗಳಾಗಿ ಹೂವಾಗಬೇಕು ಅಂತ ಅಂದರೆ ನೀವು ಗೊಬ್ಬರ ಹಾಕ್ತಿರೋ ಬಿಡ್ತಿರೋ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಅಲ್ಲಿ ನೀವು ಪ್ರೂನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಪ್ರೂನ್ ಮಾಡ್ತಾಯಿರಿ. ಆಮೇಲೆ ನೀರು ತುಂಬ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಒಂದು ಲೆವೆಲಲ್ಲಿ ಪ್ರತಿದಿನಾನು ನೀರು ಕೊಡ್ತೀನಿ ನಾನು. ನಿಮ್ಮ ವೆದರ್ ಕಂಡೀಷನ್ ಹೇಗಿದೆ, ತುಂಬ ಬಿಸಿಲು ಇತ್ತು ಅಂದರೆ ಡೈಲಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಆಲ್ಟರ್ನೇಟ್ ಡೇಸ್ ಕೊಟ್ಟರು ನಡೆಯುತ್ತೆ. ಅದ್ರ ಜೊತೆಗೆ ನಾನು ಬಳಸ್ತಾ ಇರುವಂತಹ ಮಣ್ಣಲ್ಲಿ ತುಂಬ ಸತ್ವ ಇರಬಹುದೇನೋ, ಕೆಲವೊಂದಿಷ್ಟು ಮಣ್ಣಲ್ಲಿ ಸತ್ವ ಇರೋದಿಲ್ಲ, ಕಡಿಮೆ ಆಗಿರುತ್ತೆ. ಜೊತೆಗೆ ಆಲ್ರೆಡಿ ಯೂಸ್ ಮಾಡಿರೋಂತಹ ಮಣ್ಣನ್ನೇ ಮತ್ತೆ ಬಳಸ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಯಾವ ರೀತಿ ಒಂದು ಬೂಸ್ಟ್ ಮಾಡೋದು, ಆ ಮಣ್ಣನ್ನು ಒಂದು ಸ್ವಲ್ಪ ಹೇಗೆ ಬೂಸ್ಟ್ ಮಾಡಿ ನಮಗೆ ಗಿಡಗಳಿಗೆ ಬಳಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಎಂತಹ ಮಣ್ಣು, ಆಲ್ರೆಡಿ ಯೂಸ್ ಮಾಡಿರೋಂತಹ ಮಣ್ಣು ಅಥವಾ ತುಂಬ ಕಲ್ಲುಗಳು ಇರುವಂತಹ ಮಣ್ಣನ್ನು ಸಹ ನಾವು ಗಾರ್ಡನ್ಗೆ ಯೂಸ್ ಆಗೋ ರೀತಿಯಲ್ಲಿ ನಾವು ಅದನ್ನು ಬದಲಾಯಿಸ್ಕೊಳ್ಬಹುದು, ಅದನ್ನು ಬೂಸ್ಟ್ ಮಾಡಬಹುದು. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದು ಆಲ್ರೆಡಿ ನಾನು ಯೂಸ್ ಮಾಡಿರೋಂತಹ ಸಾಯಿಲ್. ಇದರಲ್ಲಿ ತುಂಬ ಕಲ್ಲುಗಳಿದೆ, ಚಿಕ್ಕ ಚಿಕ್ಕ ಕಲ್ಲು ತುಂಬ ಇದೆ. ಜೊತೆಗೆ ಇದು ಮಣ್ಣು ತುಂಬ ಬಿಗಿದ್ಕೊಳ್ಳೋ ರೀತಿ ಇದೆ. ಈ ಮಣ್ಣನ್ನು ನಾನು ತುಂಬ ಸ್ಮೂತಾಗಿ ನಮಗೆ ನರ್ಸರಿಗಳಲ್ಲಿ ಸಿಗೋ ಮಣ್ಣು ರೀತಿಯೇ ಬದಲಾಯಿಸ್ಕೊಳ್ತೀನಿ. ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಮೊದಲು ಈ ಥರ ಹೋಲಿರುವಂತಹ ಯಾವುದಾದರೂ ಒಂದು ಜರಡಿ ಆಗಿರ್ಬೋದು, ಈ ಥರದ್ದಾಗಿರ್ಬೋದು, ಯಾವುದನ್ನಾದರೂ ತಗೊಳ್ಳಿ. ಒಟ್ಟಿನಲ್ಲಿ ನಮಗೆ ಮಣ್ಣನ್ನು ಅದರಲ್ಲಿ ನೀಟಾಗಿ ಜರಡಿ ಹಿಡಿಬೇಕು ಈ ರೀತಿ. ಆಗ ಕಲ್ಲೆಲ್ಲ ಸಪ್ರೇಟಾಗಿ ಉದುರಾಗಿರುವಂತಹ ಮಣ್ಣು ನಮಗೆ ಸಿಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ನೀವು ಹೀಗೆ ಮಾಡೋದ್ರಿಂದ ಡೆಫಿನೆಟ್ಟಾಗಿ ಬೆನಿಫಿಟ್ ಆಗುತ್ತೆ. ಯಾವುದೇ ಮಣ್ಣಾದ್ರೂ ತುಂಬ ಟೈಟಾಗಿ ಬಿಗಿಯೋ ರೀತಿ ಇರಬಾರ್ದು ನೀರು ಹಾಕಿದಾಗ. ಆಗ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸರಿಯಾಗೋದಿಲ್ಲ. ಬೇರು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ಗಿಡ ಬೆಳೆಯುತ್ತೆ, ಅಷ್ಟು ಚೆನ್ನಾಗಿ ಹೂ ಕೊಡುತ್ತೆ. ಆದ್ದರಿಂದ ಯಾವಾಗಲೂ ಬೇಸು ಚೆನ್ನಾಗಿರಬೇಕು. ಬೇಸ್ಮೆಂಟ್ ಚೆನ್ನಾಗಿದ್ದರೆ ಬಿಲ್ಡಿಂಗ್ ಚೆನ್ನಾಗಿರುತ್ತಲ್ಲ, ಹಾಗೆ. ನರ್ಸರಿಯಿಂದ ತಂದಿರೋ ಮಣ್ಣಲ್ಲಾದ್ರೂ ಕಲ್ಲಿರ್ಬೋದೇನೋ, ಇದರಲ್ಲಿ ಕಲ್ಲು ಉಳಿಯೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಜೊತೆಗೆ ಈ ಮಣ್ಣಲ್ಲಿ ಈಗ ನ್ಯೂಟ್ರಿಷನ್ ಕಮ್ಮಿಯಾಗಿದೆ. ಆಮೇಲೆ ಇದು ಸ್ವಲ್ಪ ಅಂಟು ಮಣ್ಣಾಗಿರೋದ್ರಿಂದ ಈಗಲೂ ಸಹ ಸ್ವಲ್ಪ ಅಂಟಂಟಾಗ್ತಾ ಇದೆ. ಇದನ್ನು ಉದುರಾಗೋ ರೀತಿ ನಾವು ರೆಡಿ ಮಾಡ್ಕೋಬೇಕು. ಮಣ್ಣು ತುಂಬ ಉದುರಾಗೂ ಇರಬಾರ್ದು, ಅಥವಾ ಜೇಡಿ ಮಣ್ಣು ಆ ಥರ ಮಣ್ಣಿನ ಥರ ತುಂಬ ಅಂಟಂಟಾಗಿಯೂ ಇರಬಾರ್ದು. ಸೊ ನಾನು ಇದಕ್ಕೆ ಸ್ವಲ್ಪ ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ನೀವು ಭತ್ತದ ಹೊಟ್ಟು ಇಲ್ಲ ಅಂತ ಅಂದರೆ ಕೋಕೋಪೀಟ್ ಆದರೂ ಮಿಕ್ಸ್ ಮಾಡ್ಕೋಬಹುದು, ಮರಳು ಆದರೂ ಮಿಕ್ಸ್ ಮಾಡ್ಕೋಬಹುದು. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇರು ತುಂಬ ಟೈಟ್ ಆಗಿ ಏರಿಯೇಷನ್ ಆಗದೇ ಇರೋ ರೀತಿ ಇರೋದಿಲ್ಲ. ಗಾಳಿ ಸುಲಭವಾಗಿ ಆಡೋದಕ್ಕೆ ಮಣ್ಣು ರೆಡಿಯಾಗತ್ತೆ. ಜೊತೆಗೆ ಮಣ್ಣು ಬಿಗಿದ್ಕೊಳ್ಳೋದಿಲ್ಲ, ನೀರು ಹಾಕಿದಾಗ ಮುದ್ದೆ ಥರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕೋಕೋಪೀಟ್, ಮರಳು ಅಥವಾ ಭತ್ತದ ಹೊಟ್ಟನ್ನು ಬಳಸ್ಬೋದು. ನಿಮ್ಮ ಹತ್ರ ತುಂಬ ಅಂಟು ಮಣ್ಣಿದೆ, ಆದರೆ ಕೋಕೋಪೀಟ್ ಇಲ್ಲ, ಭತ್ತದ ಹೊಟ್ಟು ಇಲ್ಲ, ಮರಳು ಇಲ್ಲ ಅಂದ ಪಕ್ಷದಲ್ಲಿ ಲಾಸ್ಟ್ ಆಪ್ಷನ್ ಎಮ್ಸ್ಯಾಂಡ್. ಇದು ನಮ್ಮ ಗಿಡದ ಬೆಳವಣಿಗೆಗೆ ಯಾವುದೇ ರೀತಿಯ ಸಪೋರ್ಟ್ ಅಂತೂ ಮಾಡೋದಿಲ್ಲ, ಬಟ್
ಮಣ್ಣು ಬಿಗಿದ್ಕೊಂಡ್ರೆ ಗಿಡದ ಬೆಳವಣಿಗೆ ತುಂಬ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ ಎಮ್ ಸ್ಯಾಂಡ್ನ ಬಳಸಬಹುದು. ಇದರ ಜೊತೆಗೆ ನ್ಯೂಟ್ರಿಷನ್ ರಿಚ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಆ್ಯಡ್ ಮಾಡ್ತೀನಿ. ವರ್ಮಿ ಕಂಪೋಸ್ಟ್ ಆ್ಯಡ್ ಮಾಡ್ಬೋದು, ಅಥವಾ ಕುರಿ ಗೊಬ್ಬರ ಆ್ಯಡ್ ಮಾಡ್ಬೋದು, ಅಥವಾ ಹಸುವಿನ ಗೊಬ್ಬರ ಆ್ಯಡ್ ಮಾಡ್ಬೋದು. ಯಾವುದಾದರೂ ಆರ್ಗ್ಯಾನಿಕ್ ಕಾಂಪೋಸ್ಟ್ನ ಆ್ಯಡ್ ಮಾಡ್ಬೋದು. ಅಥವಾ ನೀವು ಕಿಚನ್ ವೇಸ್ಟ್ ಕಾಂಪೋಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀರಾ ಅಂತ ಅಂದರೆ ಅದನ್ನು ಸಹ ಆ್ಯಡ್ ಮಾಡಬಹುದು. ಆರ್ಗ್ಯಾನಿಕ್ ವೇನಲ್ಲಿ ನಾವು ಗಿಡಗಳನ್ನು ಬೆಳೆಸ್ತಾ ಇದ್ದರೆ ಎಷ್ಟೇ ಯೂಸ್ಡ್ ಸಾಯಿಲ್ ಆಗಿದ್ರೂ ಸಹ ಅದನ್ನು ಮತ್ತೆ ಮತ್ತೆ ಬಳಸಬಹುದು. ಆಗ ಅದರಲ್ಲಿ ನ್ಯೂಟ್ರಿಷನ್ ಉಳಿದಿರುತ್ತೆ. ಅದೇ ನಾವು DAP, NPK ಈ ಥರ ಅಂತಹ ಗೌರ್ಮೆಂಟ್ ಗೊಬ್ಬರಗಳನ್ನು ರಸಗೊಬ್ಬರಗಳನ್ನು ಬಳಸ್ತಾ ಇದ್ದರೆ ಮಣ್ಣು ಸತ್ವನ ಕಳ್ಕೊಳ್ಳುತ್ತೆ. ಆದ್ದರಿಂದ ಆದಷ್ಟು ಆರ್ಗ್ಯಾನಿಕ್ ಆಗಿನೇ ಬೆಳೀರಿ. ಹೀಗೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದೀಗ ಮಣ್ಣು ಬಿಗಿದ್ಕೊಳ್ಳೋದನ್ನು ಕಮ್ಮಿ ಆಗಿದೆ ನೋಡಿ, ತೋರಿಸ್ತೀನಿ. ಎಷ್ಟು ನಾವು ನೀರು ಹಾಕಿದ್ರೂ ಸಹ ಅದು ಬಿಗಿದ್ಕೊಳ್ಳೋದಿಲ್ಲ. ಹಾಗೆ ಟೈಟ್ ಆಗದೇ ಇರೋದ್ರಿಂದ ಬೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೇರು ಚೆನ್ನಾಗಿ ಬೆಳೆದ್ರೆ ಗಿಡ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಈ ಮಣ್ಣಲ್ಲಿ ಈಗ ಒಂದೇ ಒಂದು ಕೊರತೆ ಇದೆ. ಅದೇನು ಅಂತ ಅಂದರೆ ಫಂಗಿಸೈಡ್, ಅಂದರೆ ಶಿಲೀಂಧ್ರಗಳ ಬೆಳವಣಿಗೆ. ಇನ್ ಕೇಸ್ ನಾವು ನೀರು ಜಾಸ್ತಿ ಹಾಕಿದ್ರೆ ಬೇರು ಕೊಳಿಬಾರ್ದು ಅಥವಾ ಬೇರೆ ಯಾವುದೇ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗಿ ನಮ್ಮ ಗಿಡ ಸಾಯಬಾರ್ದು ಅಂತ ಅಂದರೆ ಅಲ್ಲಿ ಫಂಗಿಸೈಡ್ ಇರಬೇಕು. ನಾನಿಲ್ಲಿ ಅರಿಶಿಣನ ಆ ಪ್ಲೇಸಲ್ಲಿ ಬಳಸ್ತಾ ಇದ್ದೀನಿ. ನಮ್ಮ ಕಿಚನಲ್ಲಿ ಬಳಸುವಂತಹ ಮಾಮೂಲಿಯಾಗಿ ಸಿಗುವಂತಹ ಅರಿಶಿಣನೇ 1 ಸ್ಪೂನ್ ಅಥವಾ 2 ಸ್ಪೂನ್ ಬಳಸಿ, ಏನೂ ಆಗೋದಿಲ್ಲ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಈಗ ಪರ್ಫೆಕ್ಟ್ ಸಾಯಿಲ್ ಮಿಕ್ಸ್. ಅದು ಬಿಟ್ಟು ನಾನು ತುಂಬ ಜನನ ನೋಡಿದ್ದೀನಿ, ಗಾರ್ಡನ್ನ ಹೆವಿ ಮೇಂಟೆನೆನ್ಸ್ ಮಾಡ್ಕೊತಾರೆ. ಅದು ಪರ್ಲೈಟ್ ಬೇಕು, ಕೋಕೋಪಿಟ್ ಹಾಕಲೇಬೇಕು. ಏನೂ ಬೇಡ ಬಾಸ್, ಹಿಂಗೆ ಮಾಡಿ ಸಾಕು. ಟ್ರೈ ಮಾಡಿ ನೋಡಿ, ಇದರಲ್ಲಿ ಬೆಳೆಯುತ್ತೆ ಎಂತಹದೇ ಗಿಡ ಆದ್ರೂ. ಜೊತೆಗೆ ನೀರನ್ನು ನಿಯಮಿತವಾಗಿ ಕೊಡಿ. ಇನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಖರ್ಚು ಇಲ್ಲದೇ ಮನೆಯಲ್ಲೇ ಸಿಗೋವಂತಹ ವಸ್ತುಗಳನ್ನು ಬಳಸಿ ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಚಾನೆಲ್ನ ನೋಡ್ತಾ ಇರಿ. ಈ ರೀತಿ ಪಾಟಿಂಗ್ ಸಾಯಿಲ್ನ ನೀವು ವೆಜಿಟೇಬಲ್ಸ್ಗೆ ಅಥವಾ ರೋಸ್ ಪ್ಲ್ಯಾಂಟ್ಸ್ಗಳಿಗೆ ಅಥವಾ ಯಾವುದೇ ಹೂ ಬಿಡುವ ಗಿಡಗಳಿಗೆ ಬಳಸಬಹುದು. ಟ್ರೈ ಮಾಡಿ ನೋಡಿ ಒಂದು ಸರ್ತಿ. ಸ್ವಲ್ಪ ಟೈಮ್ ಕೊಟ್ಟರೆ ನಮ್ಮ ಗಾರ್ಡನ್ನ ಬ್ಯೂಟಿಫುಲ್ ಮಾಡ್ಕೋಬೋದು. ಮತ್ತು ತುಂಬ ಎಕ್ಸ್ಪ್ಯಾನ್ಸ್ ಮಾಡ್ಕೊಳ್ಳೋದೈತಿ ಈಸಿಯಾಗಿ ಖರ್ಚು ಕಡಿಮೆನಲ್ಲಿ ಬೆಳೆಸ್ಕೊಳ್ಬೋದು. ಯಾರೋ ಫಾರಿನ್ ವಿಡಿಯೋದಲ್ಲಿ ಪರ್ಲೈಟ್ ಬಳಸ್ತಾರೆ, ಬೋನ್ ಮೀಲ್ ಬಳಸ್ತಾರೆ ಅಂತ ಹೇಳಿ ನಮ್ಮವರೆಲ್ಲ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ನಮ್ಮ ದೇಸಿ ಮಣ್ಣು ಆ ಮಟ್ಟಿಗೆ ಕಳೆಗುಂದಿಲ್ಲ ರೀ, ಪವರ್ ಇದೆ. ಹೀಗೆ ಮಾಡಿ ಸಾಕು, ಎಂತಹದ್ದೇ ಗಿಡನಾದರೂ ಚೆನ್ನಾಗಿ ಬೆಳೆಸ್ಬೋದು. ಜೊತೆಗೆ ಪ್ರಕೃತಿ ಜೊತೆಗೆ ನಮ್ಮ ಪ್ರೀತಿ ಇರಬೇಕು, ಆಗಲೇ ಯಾವ ಗಿಡ ಆದರೂ ಚೆನ್ನಾಗಿ ಬೆಳೆಯೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಗಾರ್ಡನ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.